ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪುಟ್ ಮೇಡಮ್ ಆಗಲೇ ಎದ್ದಿದ್ದಾರೆ. ಸ್ನಾನ ಮಾಡಿಸಿ ಮಲಗಿಸಿದ್ದೆ, ಎದ್ಬಿಟ್ಟಿದ್ದಾರೆ. ಅಡುಗೆ ಕೆಲಸಕ್ಕೆ ರಜೆ ಇವತ್ತು. ಮಧ್ಯಾಹ್ನ ಅಡುಗೆ ಏನು ಮಾಡೋದಿಲ್ಲ ಇವತ್ತು. ಯಾಕಂದರೆ ಇವತ್ತು ವೈಕುಂಠ ಏಕಾದಶಿ ಇದೆ. ಹಾಗಾಗಿ ನಾವು ಉಪವಾಸ ಮಾಡ್ತಾ ಇದ್ದೀವಿ. ಅದಕ್ಕೆ ಅಡುಗೆ ಮಾಡಿಲ್ಲ, ಊಟ ಇಲ್ಲ. ನೀವು ಉಪವಾಸನಾ? ಹಲೋ, ನಿಮಗೂ ಊಟ ಇಲ್ಲ, ನೀವು ಉಪವಾಸ ಮಾಡ್ಬೇಕಿವಾಗ. ನಾನು ಮತ್ತೆ ಹಸ್ಬೆಂಡು ಇಬ್ರು ಏಕಾದಶಿ ಉಪವಾಸ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ತಿಂಡಿನೂ ತಿಂದಿಲ್ಲ, ಮಧ್ಯಾಹ್ನ ಊಟನೂ ಮಾಡೋದಿಲ್ಲ, ರಾತ್ರಿ ಊಟನೂ ಮಾಡೋದಿಲ್ಲ. ಮತ್ತೆ ನಾಳೆ ಬೆಳಿಗ್ಗೆನೆ ಪೂಜೆ ಮಾಡಿ ಉಪವಾಸನ ಬಿಟ್ಟು ಆಮೇಲೆ ತಿಂಡಿ ಊಟ ಎಲ್ಲ. ಅಲ್ಲಿವರೆಗೂ ಉಪವಾಸನೇ. ನಾನು ಮತ್ತೆ ಹಸ್ಬೆಂಡ್ ಅಷ್ಟೇನೆ. ಮಕ್ಳಿಗೆ ಉಪವಾಸ ಇಟ್ಟಿಲ್ಲ, ಚಿಕ್ಕ ಮಕ್ಳಲ್ವಾ ಪಾಪ, ಅವ್ರಿಗೆ ಯಾಕೆ ಉಪವಾಸ ಇಡಬೇಕು. ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡಿದ್ದೆ, ಮಕ್ಳುಗಳಿಗೆ ತಿಂಡಿ ಆಯಿತು. ನಾನು ಮತ್ತೆ ಹಸ್ಬೆಂಡು ಪ್ರತಿ ಏಕಾದಶಿಲೂ ಕೂಡ ಉಪವಾಸ ಮಾಡ್ತೀವಿ. ಒಂದು ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ. 15 ದಿನಕ್ಕೆ ಒಂದು ಏಕಾದಶಿ ಬರುತ್ತೆ, ತಿಂಗಳಲ್ಲಿ 2 ಏಕಾದಶಿ. ಏಕಾದಶಿ ದಿನ ಡೇ ಪೂರ್ತಿ ಉಪವಾಸ ಇರ್ತೀವಿ. ಒಂದಿನ ಪೂರ್ತಿ ಉಪವಾಸ ಇದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಮಾಡಿ ಉಪವಾಸನ ಬಿಟ್ಟು ಆಮೇಲೆ ತಿಂಡಿ ಊಟ ಎಲ್ಲ ಮಾಡ್ತೀವಿ. ಕೆಲವರು ವಾರಕ್ಕೊಂದ್ಸಲ ಉಪವಾಸ ಮಾಡೋರು ಮಾಡ್ತಾರೆ. ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಹೆಲ್ತಿಗೆ. ಉಪವಾಸ ಇದ್ದ ತಕ್ಷಣ ಗ್ಯಾಸ್ಟ್ರಿಕ್ ಮತ್ತೊಂದು ಏನು ಆಗೋದಿಲ್ಲ. ಸೊ ನಮ್ಗೇನೆ ಒಳ್ಳೇದು ಹೆಲ್ತಿಗೆನೆ. ಹಾಗಾಗಿ ತಿಂಗಳಲ್ಲಿ 2 ಸಲ ಉಪವಾಸ ಮಾಡ್ತೀವಿ. ಈ ತಿಂಗಳು 3 ಏಕಾದಶಿ ಬಂದಿದೆ. ಇವತ್ತು ವೈಕುಂಠ ಏಕಾದಶಿ, ತುಂಬಾ ವಿಶೇಷವಾದಂತ ದಿನ ಇವತ್ತು. ಹಾಗಾಗಿ ಇವತ್ತು ಕೂಡ ಉಪವಾಸ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ರಾಯರಿಗೂ ಕೂಡ ಇವತ್ತು ಹೂ ಹಾಕಿಲ್ಲ, ಇವತ್ತು ತುಳಸಿನೇ ಹಾಕಿದೀವಿ ರಾಯರಿಗೂ ಕೂಡ. ಪ್ರತಿ ಏಕಾದಶಿಲಿ ರಾಯರು ಕೂಡ ಉಪವಾಸ ಇರ್ತಾರೆ. ಏಕಾದಶಿ ದಿನ ರಾಯರಿಗೆ ಹೂ ಮುಡ್ಸೋಂಗಿಲ್ಲ, ಹಂಗಾಗಿ ತುಳಸಿ ಹಾಕಿದೀವಿ. ಇವತ್ತು ವೈಕುಂಠ ಏಕಾದಶಿ ವಿಶೇಷ ಏನು ಅಂದರೆ, ಇವತ್ತಿನ ದಿನ ಯಾರೆಲ್ಲ ಉಪವಾಸ ಇದ್ದು ದೇವ್ರ ಪೂಜೆನ ಮಾಡ್ತಾರೋ ಅವರಿಗೆ ದೇವರ ಅನುಗ್ರಹ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಇವತ್ತು ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ತೆಗ್ದಿರುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಸ್ವರ್ಗದ ಬಾಗಿಲು ತೆಗಿಯೋದು ವರ್ಷಕ್ಕೆ ಒಂದೇ ದಿವಸ, ಅದು ವೈಕುಂಠ ಏಕಾದಶಿ ದಿನ ಮಾತ್ರನೇ ಸ್ವರ್ಗದ ಬಾಗಿಲು ತೆಗಿಯೋದು. ಸೊ ಇವತ್ತಿನ ದಿನ ಯಾರೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾದಶಿ ಉಪವಾಸನ ಆಚರಣೆ ಮಾಡಿ ಭಕ್ತಿಯಿಂದ ದೇವ್ರ ಪೂಜೆನ ಮಾಡ್ತಾರೋ, ಮರಣದ ನಂತರ ಡೆತ್ ಆದ್ಮೇಲೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ವರ್ಷದಲ್ಲಿ ಒಂದೇ ಸಲ ವೈಕುಂಠದಲ್ಲಿ ಸ್ವರ್ಗದ ಬಾಗಿಲು ತೆಗಿಯೋದು. ಹಂಗಾಗಿ ಯಾರೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರೆಲ್ಲ ಪೂಜೆ ಮಾಡಿ ಉಪವಾಸ ವ್ರತನ ಮಾಡ್ತಾರೋ ಅಂಥವ್ರನ್ನ ಭಗವಂತ ಮರಣದ ನಂತರ ಡೆತ್ ಆದ್ಮೇಲೆ ಭಗವಂತ ತನ್ನ ಹತ್ರ ಕರ್ಕೋತಾನೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ಹಂಗಾಗಿ ಎಲ್ಲರೂ ಕೂಡ ತುಂಬ ಶ್ರದ್ಧೆ ಭಕ್ತಿಯಿಂದನೇ ಆಚರಣೆ ಮಾಡ್ತಾರೆ ಇದನ್ನ ಏಕಾದಶಿನ. ವೈಕುಂಠ ಏಕಾದಶಿ ನಾನು ಯಾವತ್ತೂ ಉಪವಾಸ ಇರಲಿಲ್ಲ ಮೊದಲೆಲ್ಲ. ಸೊ ಇವತ್ತು ಫಸ್ಟ್ ಡೇ ಉಪವಾಸ ಮಾಡ್ತಾ ಇದ್ದೀನಿ ವೈಕುಂಠ ಏಕಾದಶಿಲಿ. ನಾವು ದೇವ್ರನ್ನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮಗೆ ಒಳ್ಳೇದಲ್ವಾ, ದೇವರ ಅನುಗ್ರಹ ಸಿಕ್ಕೇ ಸಿಗುತ್ತಲ್ವಾ. ಹಾಗಾಗಿ ನಮಗೂ ಕೂಡ ಒಳ್ಳೇದಾಗಲಿ, ನಮ್ಮ ಕಷ್ಟಗಳು ಕೂಡ ಬಗೆಹರಿಲಿ ಅಂತ ನಾನು ಕೂಡ ಇವತ್ತು ಉಪವಾಸ ವ್ರತ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಶೇಷ ಏನು ಅಂದರೆ, ವೈಕುಂಠ ಏಕಾದಶಿನ ಪುತ್ರತ ಏಕಾದಶಿ ಅಂತಲೂ ಕರೀತಾರೆ. ಪುತ್ರತ ಏಕಾದಶಿ ಅಂದರೆ ಏನು ಅಂದರೆ, ಪುತ್ರ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾರೆಲ್ಲ ದಂಪತಿಗಳಿಗೆ ಗಂಡ ಹೆಂಡತಿಗೆ ಗಂಡು ಮಕ್ಳು ಇರೋದಿಲ್ವೋ ಅವರಿಗೆ ಗಂಡು ಮಕ್ಕಳ ಸಂತಾನ ಭಾಗ್ಯ ಆಗುತ್ತೆ ಅನ್ನೋದು ಒಂದು ಕೂಡ ನಂಬಿಕೆ ಇದೆ. ಗಂಡು ಮಕ್ಕಳು ಬೇಕು ಅನ್ನೋರಿಗೆ ಇವತ್ತಿನ ದಿನ ಭಗವಂತ ಅನುಗ್ರಹ ಮಾಡ್ತಾರೆ. ಯಾರೆಲ್ಲ ಗಂಡು ಮಕ್ಕಳು ಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೋ, ಇವತ್ತಿನ ದಿನ ಪುತ್ರತ ಏಕಾದಶಿ ತುಂಬಾ ವಿಶೇಷವಾದ ದಿನ ಇದು. ಇವತ್ತಿನ ದಿನ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ದೇವ್ರ ಪೂಜೆ ಮಾಡಿ ಉಪವಾಸ ವ್ರತನ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಎಲ್ಲರ ಇಷ್ಟಾರ್ಥಗಳು ಕೂಡ ಆದಷ್ಟು ಬೇಗ ಈಡೇರ್ಲಿ. ಇನ್ನೇನು ಈ ವರ್ಷ 2025 ಮುಗಿತಾ ಬಂತು. ವರ್ಷದ ಕೊನೆಯಲ್ಲಿದ್ದೀವಿ ನಾವು, ಇಯರ್ ಎಂಡಿಂಗ್ ಅಲ್ಲಿ ಇದ್ದೀವಿ. ಇವತ್ತು ನಾಳೆ 2 ದಿನದಲ್ಲಿ ವರ್ಷ ಮುಗ್ದೋಗುತ್ತೆ, ಹೊಸ ವರ್ಷ ಬರ್ತಾ ಇದೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಯಾರೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಆಸೆಗಳನ್ನ ಇಟ್ಕೊಂಡಿದ್ದೀರಾ ಜೀವನದಲ್ಲಿ, ನಾವು ಆ ಥರ ಇರಬೇಕು ಈ ಥರ ಇರಬೇಕು ಅಂತ ಎಷ್ಟೆಲ್ಲ ಕನಸುಗಳನ್ನ ಕಂಡಿರ್ತೀರಲ್ವಾ. ಸೊ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಒಂದು ಹೊಸದಾಗಿ ಬದಲಾವಣೆನ ತರಲಿ. ಎಲ್ರಿಗೂ ಒಳ್ಳೇದಾಗಲಿ, ಖುಷಿಯಾಗಿರಿ. ಭಗವಂತ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ರೂ 100 ಕಾಲ ಚೆನ್ನಾಗಿಟ್ಟಿರ್ಲಿ ನಾನು ಬಯಸೋದಷ್ಟೇ. ಸರ್ವೇ ಜನ ಸುಖಿನೋ ಭವಂತು. ಭಗವಂತ ಎಲ್ರೂ ಚೆನ್ನಾಗಿಟ್ಟಿರ್ಲಿ.
ಕಳೆದ ವರ್ಷದಲ್ಲಿ ಏನೆಲ್ಲ ಆಯ್ತು, 2025ರಲ್ಲಿ ಏನೆಲ್ಲ ಆಯ್ತು, ಕಹಿ ಘಟನೆಗಳಿರ್ಬೋದು, ಕೆಟ್ಟ ಘಟನೆಗಳಿರ್ಬೋದು, ಏನೇ ಒಂದಿದ್ರು ಅದನ್ನೆಲ್ಲ ಮರ್ತೀವಿ. ಹೊಸ ವರ್ಷ ಬರ್ತಾ ಇದೆ, ಹೊಸದಾಗಿ ಜೀವನನ ಸ್ಟಾರ್ಟ್ ಮಾಡಿ ಖುಷಿಯಾಗಿ ಹೆಂಗೆಲ್ಲ ಬದುಕಬೇಕು ಅಂದ್ಕೊಂಡಿದ್ದೀರಾ, ಹೆಂಗೆಲ್ಲ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಲ್ಲರೂ ಕೂಡ ಅವ್ರ ಇಷ್ಟಾರ್ಥಗಳು ಈಡೇರಲಿ. ಭಗವಂತ ಎಲ್ಲರ ಆಸೆನೂ ಈಡೇರಿಸಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಬಯಸೋದು ಇಷ್ಟೇ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರ್ಬೇಕಂತಲೇ ನಾನು ಬಯಸ್ತೀನಿ. ಹಲೋ, ಊಟ ಮಾಡ್ತೀರಾ? ನಾನು ತಿನ್ನೋದಿಲ್ಲ, ಬೇಡ, ನನಗೇನು ತಿನ್ನಿಸ್ಬೇಡ ಇವತ್ತು, ನಂಗೆ ಬೇಡ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಚಾರ, ನಾನು ಮದುವೆಗಿಂತ ಮುಂಚೆ ಹಸ್ಬೆಂಡಿಗೆ ಬರ್ದಿರೋಂಥ ಲವ್ ಲೆಟರ್ ಸಿಕ್ಕಿದೆ ನನಗೆ. ಯಾವ ಥರ ಲೆಟ್ರು ಬರ್ದಿದ್ದೀನಿ ಅವ್ರಿಗೆ, ಲವ್ ಲೆಟರ್ ಅಂತ ತೋರಿಸ್ತೀನಿ. ಇಷ್ಟು ದಿನ ಕಣ್ಣಿಗೆ ಕಾಣಿಸೋದಿಲ್ಲ ಆ ಲೆಟರು, ರಾತ್ರಿ ಸಿಕ್ತು. ಆ ಲೆಟ್ರ್ ನೋಡಿ ನನಗೆ ನಗು ಬರ್ತಾಯಿದೆ, ಈ ಥರ ಎಲ್ಲ ಬರ್ದಿದ್ದೀನ ನಾನು ಅಂತ. ಹಸ್ಬೆಂಡು ಏನು ಕೊಡಿಸಿದ್ದಾರೆ ನನಗೆ, ನಾನು ಯಾವ ಥರ ಲೆಟ್ರು ಬರ್ದಿದ್ದೀನಿ, ನನ್ನ ಫೀಲಿಂಗ್ಸ್ನ ಯಾವ ಥರ ಶೇರ್ ಮಾಡ್ಕೊಂಡಿದ್ದೀನಿ ಅವರಿಗೆ ಅಂತ ತೋರಿಸ್ತೀನಿ ಆ ಲೆಟ್ರ್ ಹೇಗಿದೆ ಅಂತ. ನಿಜ ಹೇಳಬೇಕು ಅಂದರೆ ನಮ್ಮ ಒಂದು ಲವ್ ಸ್ಟೋರಿ ಒಂದು ಫಿಲಮ್ ಮಾಡ್ಬೋದು, ಆ ಥರ ಇದೆ ನಮ್ಮ ಲವ್ ಸ್ಟೋರಿ. ನಿಜವಾಗ್ಲೂ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀವಿ. ಲವ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಬರುವಂಥ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಿದೆಯಲ್ಲ ತುಂಬ ದೊಡ್ಡದು. ನಾನು ಬರೆದಿದ್ದು ಫಸ್ಟ್ ಲವ್ ಲೆಟರು. ಯಾವ ಥರ ಬರೆದಿದ್ದೀನಿ, ನನ್ನ ಒಂದು ಪ್ರೀತಿನ, ನನ್ನ ಫೀಲಿಂಗ್ಸ್ನ ಯಾವ ಥರ ಶೇರ್ ಮಾಡಿದ್ದೀನಿ ತೋರಿಸ್ತೀನಿ. ನನಗೇನೆ ನಗು ಬರ್ತಾಯಿದೆ ಲೆಟ್ರ್ ನೋಡಿ. ಇದು ನನ್ನ ಲವ್ ಲೆಟರ್. ಇದು ಉಲ್ಟಾ ಕಾಣಿಸ್ತಾ ಇದೆ. ನಾನು ಕೊಟ್ಟಿದ್ದ ಪ್ರತಿಯೊಂದು ವಸ್ತು ಕೂಡ ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದಾರೆ, ಯಾವುದನ್ನು ಕಳ್ಕೊಂಡಿಲ್ಲ ಅವರು. ಇದು ಉಲ್ಟಾ ಕಾಣಿಸ್ತಾ ಇದೆ, ತೋರಿಸ್ತೀನಿ. ಇದು ಆ್ಯಕ್ಚುಲಿ ಮೂವಿದು ಸಾಂಗ್. ಇದು ಈ ಸಾಂಗಲ್ಲಿ ತುಂಬ ಅರ್ಥ ಇದೆ. ಪ್ರೀತಿ ಮಾಡೋರಿಗೆ ಗೊತ್ತು ಆ ಫೀಲಿಂಗ್ಸ್ ಏನು ಅಂತ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮ್ದು ಒಂಥರ ಪ್ಯೂರ್ ಲವ್, ಪವಿತ್ರವಾದ ಪ್ರೀತಿ ನಮ್ದು. ಕೆಲವ್ರಿಗೆ ಪ್ರೀತಿ ಮಾಡಿದ ತಕ್ಷಣ ಈಗ ಇಷ್ಟಪಟ್ಟವರೇ ಸಿಗೋದಿಲ್ಲ. ಪ್ರೀತಿ ಮಾಡೋದನ್ನ ಪಡ್ಕೊಳ್ಳೋದು, ಅವ್ರ ಜೊತೆ ಜೀವನ ಮಾಡೋಕ್ಕೂ ಋಣ ಇರಬೇಕು. ನಮಗೆ ಋಣ ಇತ್ತು ಅನಿಸುತ್ತೆ. ನಾವು ಪ್ರೀತಿ ಮಾಡಿ ಇವತ್ತು ಜೊತೆನಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಪ್ರೀತಿ ವಿಚಾರದಲ್ಲಿ ನಾನಂತೂ ಪುಣ್ಯ ಮಾಡಿದ್ದೀನಿ. ನನಗೆ ಲೈಫ್ ಪಾರ್ಟ್ನರ್ ಆಗಿ ತುಂಬಾ ಒಳ್ಳೆ ಹುಡುಗ ಸಿಕ್ಕಿದ್ದಾರೆ. ಇಂಥ ಕಾಲದಲ್ಲೂ ಕೂಡ ಇಂಥ ಹುಡುಗರು ಇದ್ದಾರಾ ಅಂತ ಅನ್ನಿಸ್ತು ನನಗೆ ಮಂಜುನ ನೋಡಿದಾಗ. ಇದು ನಾನು ಬರೆದಿರೋಂಥ ಫಸ್ಟ್ ಲವ್ ಲೆಟರ್. ಇನ್ನೂ ಒಂದೆರಡು ಲೆಟ್ರು ಬರೆದಿದ್ದೆ ಇದೇ ಥರನೇ. ರಾತ್ರಿ ಎಲ್ಲ ಹುಡ್ಕಿದ್ವಿ, ಸಿಗಲಿಲ್ಲ. ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲೋ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಆದರೆ ಇದೊಂದು ಮಾತ್ರ ಸಿಕ್ತು. ತುಂಬ ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾರೆ. ಇದರಲ್ಲಿ ಏನು ಬರ್ದಿದೆ ಅಂತ ಹೇಳ್ಬಿಡ್ತೀನಿ. ಪಾಪು ಹಾಡು ಹೇಳೋಣ, ಬೈಲ್ ಹಾಡು ಹೇಳ್ತೀನಿ. ನನಗೆ ಸಾಂಗ್ ಎಲ್ಲ ಆಡೋಕ್ಕೆ ಬರೋದಿಲ್ಲ, ಟ್ರೈ ಮಾಡ್ತೀನಿ. ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ. ಸ್ಟಾರ್ಟಾ? ನಿನ್ನ ಬಯಸಿ ನಿನ್ನ ಹೆಜ್ಜೆ ಬಳಸಿ ನಿನ್ನ ಹೆಸರ ಉಸಿರಿಗಿಡುವೆ, ನನ್ನ ಉಸಿರ ಎಲ್ಲ ಏರಿಳಿತವನ್ನು ನಿನಗಾಗಿ ಮೀಸಲಿಡುವೆ. ನಿನ್ನ ಸನಿಹ ಚಂದ, ನಿನ್ನ ಸ್ಪರ್ಶ ಚಂದ, ನಿನ್ನ ನಗೆಯೇ ನನ್ನ ಹೊಲವೇ. ನಿನ್ನ ಕನಸನೆಲ್ಲ ನನ್ನ ಕಣ್ಣಿಗಿಟ್ಟು ಸೇತುವೆಯ ಮಾಡಿ ಬಿಡುವೆ. ಹುಣ್ಣಿಮೆ ನಿನಗೆ ನಾ ರೇಷ್ಮೆ. ಚೆನ್ನಾಗಿದೆಯಾ ಸಾಂಗು? ಸದ್ಯ ಯಾವ ಕತೆಗಳು ಓಡ್ ಬರಲಿಲ್ಲಲ್ಲ. ಸೊ ಇದು ನಾನು ಬರೆದಿರೋಂಥ ಲವ್ ಲೆಟರು. ಮೀನಿಂಗ್ ತುಂಬ ಚೆನ್ನಾಗಿದೆ, ಒಂದೊಂದು ಲೈನು ಕೂಡ ಅರ್ಥ ತುಂಬ ಚೆನ್ನಾಗಿದೆ. ಇದಿಷ್ಟು ನನ್ನ ಲವ್ ಲೆಟರು. ಮತ್ತು ಈ ಫ್ಯಾಬ್ರಿಕ್ ಮೇಲೆ ಸುತ್ತ ಸ್ಟಿಚ್ ಹಾಕ್ಬಿಟ್ಟು ಮಿಷನ್ನಲ್ಲಿ MS ಅಂತ ನಾನೇ ಸ್ಟಿಚ್ ಹಾಕಿದ್ದು. ಇದೊಂದು ಫ್ಯಾಬ್ರಿಕ್ ಹಂಗೆ ಇಟ್ಕೊಂಡಿದ್ದಾರೆ. ಮತ್ತು ಇದು ಫ್ಯಾಬ್ರಿಕ್ಕೇ ಆರ್ಟ್ ಶೇಪಲ್ಲಿ ಕಟ್ ಮಾಡಿ ಇದ್ರ ಮೇಲೆ ಒಂದು ಕಡೆ S ಅಂತ ಬರೆದಿದ್ದೀನಿ, ಇನ್ನೊಂದು ಕಡೆ M ಅಂತ ಬರೆದಿದ್ದೆ. S ಫಾರ್ ಸಂಧ್ಯಾ, M ಫಾರ್ ಸ್ವೀಟ್ ಹಾರ್ಟ್ ಮಂಜು. ಈ ಥರ ಎಲ್ಲ ಮಾಡಿದ್ದೀವ ಅಂತ ನಮಗೆ ನಗು ಬರ್ತಾಯಿದೆ. ನಮ್ಮ ಪ್ರೀತಿ ಆಗಿ ಫಸ್ಟ್ ಬರ್ತಡೆಗೆ ಹಸ್ಬೆಂಡ್ ಕೊಟ್ಟಂಥ ಗಿಫ್ಟ್ ಇದು. ವಾಚು, ಇದು ನನಗೆ ಫಸ್ಟ್ ಕೊಟ್ಟಿದ್ದ ಗಿಫ್ಟ್ ಇದು ವಾಚು. ಮತ್ತು ಕಾಲ್ಗೆಜ್ಜೆ ಕೊಡಿಸಿದ್ರು. ಇದೊಂದೊಂದು ಜೋಪಾನ ಕಾಪಾಡ್ಕೊಂಡಿದ್ದೀನಿ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪೇ. ಇದು ನನ್ನ ಫಸ್ಟ್ ಗಿಫ್ಟು. ನಮ್ಮ ಪ್ರೀತಿ ಶುರು ಆದಾಗ ಹಸ್ಬೆಂಡು ನನ್ನ ಬರ್ತಡೆಗೆ ಕೊಟ್ಟಂತಹ ಫಸ್ಟ್ ಗಿಫ್ಟ್ ಇದು. ಹಂಗೆ ಕಾಪಾಡ್ಕೊಂಡಿದ್ದೀನಿ ಇದನ್ನು. ಮತ್ತು
ಮದುವೆ ಆದಮೇಲೆ ನನಗೆ ಕೊಡ್ಸಿದ ಗಿಫ್ಟ್ ಇದು 2 ಮದುವೆ ಆದಮೇಲೆ ಕೊಡಿಸಿದ್ದು. ಗ್ರೀಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದೀನಿ. ಏನೇನೋ ಬರೆದ್ಬಿಟ್ಟಿದ್ದೀನಿ, ಅದ್ರ ಮೇಲೆ ಚೂರು ಗ್ಯಾಪ್ ಇಲ್ಲ, ಎಲ್ಲ ಕಡೆ ಫುಲ್ಫಿಲ್ ಮಾಡಿಬಿಟ್ಟಿದ್ದೀನಿ. ಇದು ಗ್ರೀಟಿಂಗ್ ಕಾರ್ಡ್ ನಾನು ಕೊಟ್ಟಿದ್ದು, ಫಸ್ಟ್ ಗ್ರೀಟಿಂಗ್ ಕಾರ್ಡ್ ಇದು ಮದುವೆ ಆದಮೇಲೆ ಕೊಟ್ಟಿದ್ದು. ನಾನು ಮದುವೆಗಿನ್ನ ಮುಂಚೆ ಕೈಗೆ ಹಾಕೊಳ್ಳೋದು ಬ್ರಾಸ್ಲೆಟ್ ಕೊಟ್ಟಿದ್ದೆ, ಬೆಳ್ಳಿದು. ಅದು ಕಟ್ಟಾಯಿತು ಅಂತ ರೀಪ್ಲೇಸ್ ಮಾಡಿದ್ವಿ. ಅದನ್ನು ಈ ಥರ ಇದೆ ಒಳಗೆ. ನಾವು ಈಗಲೂ ಕೂಡ ಹಂಗೆ ಇದ್ದೀವಿ. ಫಸ್ಟ್ ಹೆಂಗೆ ಪ್ರೀತಿ ಮಾಡುವಾಗ ಯಾವ ಥರ ಇದ್ವು ಅದೇ ಫೀಲಿಂಗ್ಸೇ, ಅದೇ ಥರ ಪ್ರೀತಿನೇ ನಮ್ಗೆ ಈಗಲೂ ಇರೋದು. ಇದಿಷ್ಟು ನಾನು ಹಸ್ಬೆಂಡಿಗೆ ಕೊಟ್ಟಿರೋದು, ಹಸ್ಬೆಂಡು ನನಗೆ ಕೊಟ್ಟಿರೋಂಥ ಗಿಫ್ಟು. ಸೊ ಪ್ರೀತಿ ಮಾಡೋದು ಅಷ್ಟು ಸುಲಭ ಅಲ್ಲ, ಪ್ರೀತಿ ಮಾಡಿದವ್ರನ್ನ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಫೇಸ್ ಮಾಡಬೇಕಾಗುತ್ತೆ. ಎಲ್ಲ ಫೇಸ್ ಮಾಡಿ ಇವತ್ತು ನಾವು ಜೊತೆಯಲ್ಲಿದ್ದೀವಿ, ಖುಷಿಯಾಗಿದ್ದೀವಿ, ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ನನ್ನ ಮತ್ತು ಮಂಜು ಪ್ರೀತಿ ಹೆಂಗೆಲ್ಲ ಇತ್ತು ಅನ್ನೋದನ್ನು ಆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.